ಈ ಹನುಮಂತ ಅವರು ನನ್ನ ಪ್ರಕಾರ ಕಳಪೆ. ಥ್ಯಾಂಕ್ ಯು. ನೀವು ಕಳಪೆ ಕೊಟ್ರಂತ ನಾ ಕುಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಹನುಮಂತು ಅವರನ್ನು ಮತ್ತೊಮ್ಮೆ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದಂಥ, ಅಂದರೆ ಏನು ಒಂದು ಟಾಸ್ಕ್ ಇತ್ತು ಕಳೆದ ಬಾರಿ, ಆ ಒಂದು ಟಾಸ್ಕ್ನಲ್ಲಿ ಸಪ್ಲೈಯರ್ ಆಗಿರ್ತಾರೆ. ಅಲ್ಲಿ ಗಲೀಜು ನೀರನ್ನು ನೀವು ನೋಡಿರ್ಬೋದು, ಹೋಟ್ಲಿಗೆ ಬಂದಂಥವರಿಗೆ ಧನರಾಜ್ ಅವ್ರಿಗಾಗಿರ್ಬೋದು, ಇನ್ನು ಉಳಿದವರಿಗೆ ಗಲೀಜು ನೀರನ್ನು ತಂದು ಕೊಡ್ತಾರೆ. ಅದೇ ಒಂದು ಅಂದರೆ ಅವರು ಬೇಕು ಅಂತ ಅದು ತಂದು ಕೊಡ್ತಕ್ಕಂಥದ್ದು. ಅದನ್ನು ಇಟ್ಕೊಂಡು ಇಲ್ಲಿ ಧನರಾಜ್ ಅವರು ಕೂಡ, ಅಂದರೆ ಇವರು ಸ್ನೇಹಿತರು ಅಂತ ಕರೆಸ್ಕೊತಾರೆ. ಧನರಾಜ್ ಅವರು ಬೇರೆಯವರು ನಾಮಿನೇಟ್ ಮಾಡಿದ್ರು ಪರವಾಗಿಲ್ಲ ಕಳಪೆಯಾಗಿ, ಧನರಾಜ್ ಅವರು ಕೂಡ ಅವ್ರನ್ನ ಕಳಪೆ ಅಂತ ಮಾಡ್ತಾರೆ. ಇನ್ನು ಮಂಜಣ್ಣ ಮಾತ್ರ ಒಂದು ಕೈ ಮುಂದ್ಗಡೆ ಹೋಗಿ ಅವರಿಗೆ ಇದೆಲ್ಲವೂ ಕೂಡ ಕಿರಿಕಿರಿ ಆಗಿಬಿಡ್ತಂತೆ. ಅಂದರೆ ಈ ಅಪ್ಪ ಮಾಡ್ತಕ್ಕಂಥದ್ದು ಕಿರಿಕಿರಿ ಇಲ್ಲ, ಯಾವಾಗಲೂ ಕೂಗಾಟ, ಅರ್ಚಾಟ, ಏನು ಮನೆಯೇ ಅಧ್ವಾನ ಮಾಡಿಟ್ಬಿಡ್ತಾನೆ. ಆದರೆ ಸೈಲೆಂಟಾಗಿ ತನ್ನ ಆಟವನ್ನು ತಾನು ಆಡ್ತಾ ಇರ್ತಕ್ಕಂಥ ಹನುಮಂತಂದು ಮಾತ್ರ ಈ ಮಂಜಣ್ಣನಿಗೆ ಕಿರಿಕಿರಿ ಆಗಿಬಿಡ್ತಂತೆ. ಈತನು ಕೂಡ ಕಳಪೆ ಕೊಡ್ತಾನೆ. ಇನ್ನು ಗೌತಮಿ ಇವ್ರ ಜೊತೆ ಸೇರಿಕೊಂಡು ಮಂಜಣ್ಣ ಕಳಪೆ ಕೊಟ್ಟ ಅಂದಮೇಲೆ ಗೌತಮಿ ಕೊಡ್ತಾಳೆ. ಅವರು ಟೀಮ್ ವರ್ಕ್ ಮಾಡ್ತಾರಲ್ವಾ, ಅವಳು ಕೂಡ ನೀನು ನಮ್ಮ ಹೋಟೆಲ್ ಸಿಬ್ಬಂದಿ ಆಗೋರು ಇದ್ಕೊಂಡೆ ನನಗೂ ಕೂಡ ಕೆಲಸ ಕೊಟ್ಬಿಟ್ಟೆ, ಹಾಗಾಗಿ ನಾನು ನಿನ್ನ ಕಳಪೆ ಕೊಡ್ತೀನಿ ಅಂತ ಗೌತಮಿನೂ ಕೂಡ ಕಳಪೆ ಕೊಡ್ತಾಳೆ. ಇನ್ನು ಭವ್ಯ ಗೌಡ ಅವರೆಲ್ಲರೂ ಕೂಡ ತಿರುಗಿ ನೋಡ್ತಾ ಇರ್ತಾರೆ. ಏನು ಖುಷಿ ಸಂಭ್ರಮ, ಅಬ್ಬಾ. ಇಲ್ಲಿ ನೀವು ನೋಡ್ಬೋದು, ಚೈತ್ರ ಕುಂದಾಪುರ ಅವರು ಮೊದಲಿಂದಲೂ ಕೂಡ ಈ ಹನುಮಂತನನ್ನು ಟಾರ್ಗೆಟ್ ಮಾಡಿ ಏನಾದರೂ ಮಾಡಿ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಏನು ಚಿಕ್ಕ ವಿಷಯಗಳಿಗೂ ಕೂಡ ದೊಡ್ಡ ರಾದಂತನೇ ಮಾಡ್ತಾ ಇರ್ತಾಳೆ ಹನುಮಂತನ ವಿಚಾರದಲ್ಲಿ. ಈ ಬಾರಿನೂ ಕೂಡ ಹನುಮಂತನಿಗೆ ಕಳಪೆ ಕೊಟ್ಬಿಟ್ಲು ಈ ಅಮ್ಮ ಚೈತ್ರ ಕುಂದಾಪುರ. ಇವರೆಲ್ಲ ಕೊಟ್ಟರು ಕೂಡ ಹನುಮಂತ ಹೇಳ್ತಕ್ಕಂಥದ್ದು ಒಂದೇ, ನೀವು ಕಳಪೆ ಕೊಟ್ರಿ ಅಂತ ನಾನು ಕುಗ್ಗೋದಿಲ್ಲ, ಬೊಗ್ಗೋದಿಲ್ಲ, ನನ್ನ ಆಟನ ನಾನು ಆಡ್ತೀನಿ, ನಾನು ಗೆದ್ಕೊಂಡು ಹೋಗ್ತೀನಿ ಅಂತ ಖಡಕ್ಕಾಗಿ ಹೇಳ್ದ ಹನುಮಂತ. ಎಸ್, ಅಲ್ಲೂ ಕೂಡ ಒಂದು ಅಮಾಯಕತ್ವ ಇತ್ತು, ಏನೂ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಮುಗ್ಧತೆ ಇತ್ತು. ಎಸ್, ಹನುಮಂತ ಗೆಲ್ಲಬೇಕು ಅನ್ನೋದು ತುಂಬ ಜನರ ಬಯಕೆ. ನಿಮಗೆ ಅನಿಸ್ತಿದೆ? ಕಮೆಂಟ್ ಮಾಡಿ.